ಎಲ್ಲರಿಗೂ ನಮಸ್ಕಾರ. MND ಲಾ ಚಾನಲ್ಗೆ ಸ್ವಾಗತ. ನಾನು ದಿನೇಶ್ ಎಂ ಹೊಸಹಳ್ಳಿ, ನಿಮ್ಮ ವಕೀಲ. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಪವರ್ ಆಫ್ ಅಟಾರ್ನಿ, ಕನ್ನಡದಲ್ಲಿ ಮುಖ್ತಾರುನಾಮೆ ಅಥವಾ ಅಧಿಕಾರ ಪತ್ರ ಎಂಬುದಾಗಿ ಕರೀತೇವೆ. ಹಾಗಿದ್ದರೆ ಮುಖ್ತಾರುನಾಮೆ ಅಂದರೆ ಏನು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಪರವಾಗಿ ಕರ್ತವ್ಯಗಳನ್ನು ನಿರ್ವಹಿಸೋದಕ್ಕೆ ತನ್ನಲ್ಲಿರ್ತಕ್ಕಂಥ ಅಧಿಕಾರಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ನೀಡ್ತಕ್ಕಂಥದ್ದಕ್ಕೆ ನಾವು ಮುಖ್ತಾರುನಾಮೆ ಎಂಬುದಾಗಿ ಕರೀತೇವೆ. ಇದೊಂದು ಅಧಿಕಾರ ಪತ್ರವೂ ಹೌದು. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಇರ್ತಕ್ಕಂಥ ಅಧಿಕಾರಗಳನ್ನು ಬೇರೊಬ್ಬ ವ್ಯಕ್ತಿಗೆ ಆ ಪತ್ರದ ಮೂಲಕವಾಗಿ ಕೊಡ್ತಾನೆ. ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಆ ವ್ಯಕ್ತಿ ಮಾಡ್ತಾನೆ, ತನ್ನ ಪರವಾಗಿ ಆ ವ್ಯಕ್ತಿಯ ಕೆಲಸಗಳನ್ನು ಮಾಡ್ತಾನೆ. ಆಗಿರೋದ್ರಿಂದ ಇದನ್ನು ನಾವು ಮುಖ್ತಾರುನಾಮೆ ಅಥವಾ ಅಧಿಕಾರ ಪತ್ರ ಎಂಬುದಾಗಿ ನಾವು ಕರೀತಕ್ಕಂಥದ್ದು. ಇಂತಹ ಒಂದು ಅಧಿಕಾರ ಪತ್ರದಲ್ಲಿ ಅಥವಾ ಮುಖ್ತಾರುನಾಮೆನಲ್ಲಿ ಮುಖ್ಯವಾಗಿ ಎರಡು ರೀತಿಯಾದಂಥ ವಿಧಗಳನ್ನು ನಾವು ನೋಡ್ತೇವೆ. ಒಂದನೆಯದು ಜನರಲ್ ಪವರ್ ಆಫ್ ಅಟಾರ್ನಿ, ಎರಡನೇದಿರ್ತಕ್ಕಂಥದ್ದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ. ಹಾಗಿದ್ರೆ ಮೊದಲನೇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ ಪವರ್ ಆಫ್ ಅಟಾರ್ನಿ ಎಂಬತಕ್ಕಂಥದ್ದು, ಇದನ್ನು ಶಾರ್ಟ್ ಫಾರ್ಮ್ ಆಗಿ GPA ಅಂತ ಎಂಬುದಾಗಿ ನಾವು ಕರೀತೇವೆ. ಜನರಲ್ ಆಫ್ ಪವರ್ ಆಫ್ ಅಟಾರ್ನಿ ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಪರವಾಗಿ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಅಧಿಕಾರ ಪತ್ರವನ್ನು ನೀಡಿದಂಥ ಒಂದು ಸಂದರ್ಭದಲ್ಲಿ ಅದನ್ನು ಜನರಲ್ ಪವರ್ ಆಫ್ ಅಟಾರ್ನಿ ಎಂಬುದಾಗಿ ಕರೀತೇವೆ. ಅದೇ ರೀತಿಯಲ್ಲಿ ಇನ್ನೊಂದಿದೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಎಂಬುದಾಗಿ. ಏನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸೋದಕ್ಕೆ ಅಧಿಕಾರ ಪತ್ರವನ್ನು ನೀಡ್ತಕ್ಕಂಥದ್ದು. ಅಲ್ಲಿ ಅನೇಕ ಬಗೆಯ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಅಧಿಕಾರ ಪತ್ರ ನೀಡಿದರೆ, ಸ್ಪೆಷಲ್ ಪವರ್ ಆಫ್ ಅಟಾರ್ನಿನಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಅಲ್ಲಿ ಅಧಿಕಾರ ಪತ್ರವನ್ನು ನೀಡಲಾಗಿರುತ್ತದೆ. ಇದಕ್ಕೆ ನಾವು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಎಂಬುದಾಗಿ ಕರೀತೇವೆ, ಅಥವಾ ವಿಶೇಷವಾಗಿರ್ತಕ್ಕಂಥ ಮುಖ್ತಾರುನಾಮೆ ಅಥವಾ ಅಧಿಕಾರ ಪತ್ರ ಎಂಬುದಾಗೂ ಸಹ ಕರೀತೇವೆ. ಒಂದು ಮೇಲೆ ನಿಮಗೆಲ್ಲ ಸಹ ಚೆನ್ನಾಗಿ ಗೊತ್ತಾಗಿದೆ ಏನು ಮುಖ್ತಾರುನಾಮೆ ಅಂದರೆ ಏನು, ಅಧಿಕಾರ ಪತ್ರ ಅಂದರೆ ಏನು ಅಂಥೇಳಿ ಗೊತ್ತಾಗಿದೆ. ಈಗ ನಾವು ಮುಖ್ಯವಾಗಿರ್ತಕ್ಕಂಥ ಭಾಗಕ್ಕೆ ಬರೋಣ. ಒಂದು ಮೇಲೆ ಈ ಅಧಿಕಾರ ಪತ್ರವನ್ನು ಬೇರೊಬ್ಬರಿಗೆ ಕೊಡಬೇಕಾದ್ರೆ, ಪವರ್ ಆಫ್ ಅಟಾರ್ನಿಯನ್ನು ಬೇರೆಯವರಿಗೆ ನಾವು ಕೊಡಬೇಕಾದ್ರೆ ನಮ್ಮಲ್ಲಿ ಏನು ಅರ್ಹತೆಗಳಿರಬೇಕು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಮುಖ್ಯವಾಗಿ ಎರಡು ಅರ್ಹತೆಗಳಿದ್ದರೆ ಸಾಕು. ಅದೇನಪ್ಪ ಅಂತಂದರೆ, ಮೊದಲನೇದು ಏನಪ್ಪ ಅಂದರೆ, ಆ ಒಂದು ಮುಖ್ತಾರುನಾಮೆಯನ್ನು ಬರೆದು ಕೊಡ್ತಕ್ಕಂಥ ವ್ಯಕ್ತಿಗೆ 18 ವರ್ಷಗಳು ತುಂಬಿರಬೇಕು. 18 ವರ್ಷಗಳು ತುಂಬಿರಬೇಕು ಅಂದರೆ ಅವನು ವಯಸ್ಕ ವ್ಯಕ್ತಿ ಆಗಿರಬೇಕು, ಅವನು ಅಪ್ರಾಪ್ತ ವ್ಯಕ್ತಿ ಆಗಿರಬಾರ್ದು ಎಂಬತಕ್ಕಂಥದ್ದು ಒಂದು ಕಂಡೀಷನ್. ಆದರೆ ಎರಡನೆಯ ಕಂಡೀಷನ್ ಏನಪ್ಪ ಅಂತಂದರೆ, ಅವನು ಮಾನಸಿಕವಾಗಿ ಸದೃಢನಾಗಿರಬೇಕು. ಮಾನಸಿಕವಾಗಿ ಯಾವುದೇ ಕಾರಣಕ್ಕೂ ಸಹ ಅವನು ಕಡಿಮೆ ಇರಬಾರ್ದು, ಮಾನಸಿಕವಾಗಿ ಅವನು ಚಂಚಲ ವ್ಯಕ್ತಿಯಾಗಿರಬಾರ್ದು, ಮಾನಸಿಕವಾಗಿ ಸದೃಢನಾಗಿರಬೇಕು. ಅದರ ಸೌಂಡ್ ಮೈಂಡನ್ನು ಹೊಂದಿರಬೇಕು ಎಂಬತಕ್ಕಂಥದ್ದು. ಅಂದರೆ ನಿಮಗೆ ಅರ್ಥ ಆಯಿತು. ಮಾನಸಿಕವಾಗಿ ಸದೃಢನಾಗಿರ್ತಕ್ಕಂಥ 18 ವರ್ಷದ ವ್ಯಕ್ತಿ ಈ ಒಂದು ಮುಖ್ತಾರುನಾಮೆಯನ್ನು ಬರೆದು ಕೊಡೋದಕ್ಕೆ ಅವನು ಶಕ್ತನಾಗಿರ್ತಾನೆ. ಈಗ ಎರಡನೇ ಹಂತ ಮುಗಿಸಿದ್ದೇನೆ. ಮೂರನೇ ಹಂತಕ್ಕೆ ಬರೋಣ. ಮುಖ್ತಾರುನಾಮೆಯಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶಗಳಿದೆ. ಅದೇನಪ್ಪ ಅಂತಂದರೆ, ಒಂದನೇದು, ಈ ಒಂದು ಮುಖ್ತಾರುನಾಮೆಯನ್ನು ನೋಂದಣಿ ಮಾಡಿಸಲೇಬೇಕು ಎಂಬತಕ್ಕಂಥ ಒಂದು ನಿಯಮ ಇಲ್ಲ. ಈ ಒಂದು ಮುಖ್ತಾರುನಾಮೆಯನ್ನು ನೋಂದಣಿ ಮಾಡಿಸಲೇಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ಆದರೆ ನೋಂದಣಿಯನ್ನು ಮಾಡಿಸಿದರೆ ಭಾಳಷ್ಟು ಉಪಯೋಗ ಆಗುತ್ತೆ. ಮುಂದೆ ಬರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಹೀಗೆ ಸಹ ನಾವು ಪರಿಹಾರ ಮಾಡಿಕೊಂಡಂಗೆ ಆಗುತ್ತೆ. ಮುಖ್ತಾರುನಾಮೆಯನ್ನು ನೋಂದಣಿ ಮಾಡಿಸೋದರ ಮೂಲಕವಾಗಿ ಅನೇಕ ಸಮಸ್ಯೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಆದ್ದರಿಂದಾಗಿ ಮುಖ್ತಾರುನಾಮೆ ನೋಂದಣಿ ಆಗಿದ್ದರೆ ಭಾಳಷ್ಟು ಒಳ್ಳೆಯದು. ಆದರೆ ಮುಖ್ತಾರುನಾಮೆ ನೋಂದಣಿ ಆಗಲೇಬೇಕು ಎಂಬತಕ್ಕಂಥ ಒಂದು ನಿಯಮ ಇಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ, ಅದನ್ನು ನಾವು ತಿಳ್ಕೊಳ್ಬೋದು. ಅಂದರೆ ಈ ಒಂದು ಮುಖ್ತಾರುನಾಮೆಗೆ ಸಂಬಂಧಪಟ್ಟಂತೆ 11/10/2011 ಒಂದು ಮುಖ್ಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಒಂದು ತೀರ್ಪನ್ನು ಇಲ್ಲಿ ನಾವು ಉಲ್ಲೇಖ ಮಾಡಲಾಗ್ತದೆ. ಯಾವುದಪ್ಪ ಅಂತಂದರೆ, ಯಾವುದನ್ನು ಉಲ್ಲೇಖ ಮಾಡಬೇಕು ಅಂತಂದರೆ, ಸೂರಜ್ ಲ್ಯಾಂಬ್ಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದೆ, GPA ಮೂಲಕವಾಗಿ ನಡೆದಿರ್ತಕ್ಕಂಥ ಆಸ್ತಿಯ ವರ್ಗಾವಣೆಗಳನ್ನು ಅಸಿಂಧು ಎಂಬುದಾಗಿ. ಅಂದಮೇಲೆ ತಿಳ್ಕೊಳ್ಬೇಕು, GPA ಮೂಲಕವಾಗಿ ಆಸ್ತಿಗಳನ್ನು ನೀವು ಕೊಳ್ಳೋದಕ್ಕೆ ಹೋಗಬಾರ್ದು. GPA ಮೂಲಕವಾಗಿ ಏನಾದರೂ ಸಹ ವರ್ಗಾವಣೆ ನಡೆದಿದ್ದೇ ಆದಲ್ಲಿ ಅದನ್ನು ಇನ್ವ್ಯಾಲಿಡ್ ಎಂಬುದಾಗಿ ಘೋಷಣೆ ಮಾಡ್ತಾ ಇದೆ.
ಅದಕ್ಕೆ ಅನೇಕ ಕಾರಣಗಳಿದ್ದಾವೆ, ಅವುಗಳನ್ನು ಸಹ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ GPA ಹೆಸರಿನಲ್ಲಿ ಅಧಿಕಾರ ಪತ್ರವನ್ನು ಪಡ್ಕೊಂಡು ಅವನು ಬೇರೊಬ್ಬ ವ್ಯಕ್ತಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಸರ್ಕಾರಕ್ಕೆ ವಂಚನೆ ಆಗ್ತಾ ಇತ್ತು. ಸರ್ಕಾರಕ್ಕೆ ಸಲ್ಲಿಕೆಯಾಗಬೇಕಾಗಿರ್ತಕ್ಕಂಥ ನೋಂದಣಿ ಶುಲ್ಕ ಅಲ್ಲಿ ಸಲ್ಲಿಕೆ ಆಗ್ತಾ ಇರಲಿಲ್ಲ. ಅನೇಕ ಜನ ಕಳ್ಳ ಮಾರ್ಗವನ್ನು ಹಿಡ್ಕೊಂಡು ಈ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತಾ ಇದ್ರು. ಮೇಲಾಗಿ ಅಮಾಯಕ ಜನರಿಂದ GPAಯನ್ನು ಪಡ್ಕೊಂಡು ಆ ಅಮಾಯಕ ಜನರನ್ನು ವಂಚನೆ ಮಾಡ್ತಾ ಇದ್ರು. ಇವೆಲ್ಲವುದಕ್ಕೂ ಸಹ ಇತಿಶ್ರೀ ಆಡಬೇಕು ಅಂಥೇಳಿ 2011ರಲ್ಲಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ, GPA ಮೂಲಕ ಆಸ್ತಿಗಳನ್ನು ವರ್ಗಾವಣೆ ಮಾಡುವಂತಿಲ್ಲ. ಆದ್ರೂ ಸಹ ಇದೇ ಪ್ರಕರಣದಲ್ಲಿ ಕೊನೆಯಲ್ಲಿ ಹೇಳಲಾಗಿದೆ, GPAಯನ್ನು ಮೊದಲನೇ ರಕ್ತ ಸಂಬಂಧಿಗಳಿಗೆ ಅಂದರೆ ಫಸ್ಟ್ ಬ್ಲಡ್ ರಿಲೇಟಿವ್ಸ್ಗೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ GPAಯನ್ನು ಅಪ್ಪ ಮಗನಿಗೆ ಮಾಡಿಕೊಟ್ಟಿದ್ರೆ, ಗಂಡ ಹೆಂಡತಿಗೆ ಮಾಡಿಕೊಟ್ಟಿದ್ರೆ, ಸಹೋದರ ಸಹೋದರಿಯರಿಗೆ ಮಾಡಿಕೊಟ್ಟಿದ್ರೆ, ಇಂತಹ ಒಂದು ಸಂದರ್ಭದಲ್ಲಿ ಪಡ್ಕೊಂಡಿರ್ತಕ್ಕಂಥ GPA ಆ GPA ಮೂಲಕವಾಗಿ ಮಾಡಿರ್ತಕ್ಕಂಥ ಆಸ್ತಿಯ ವರ್ಗಾವಣೆ ಅಸಿಂಧು ಆಗೋದಿಲ್ಲ. ಅದು ಸಿಂಧುವಾಗಿರ್ತಕ್ಕಂಥ ಒಂದು ವರ್ಗಾವಣೆ ಆಗುತ್ತೆ ಎಂಬತಕ್ಕಂಥದ್ದನ್ನು ಸಹ ಸ್ಪಷ್ಟಪಡಿಸಿದೆ ಈ ಒಂದು ಪ್ರಕರಣದಲ್ಲಿ. ಅಂದಮೇಲೆ ತಮಗೆಲ್ಲರಿಗೂ ಸಹ ಸ್ಪಷ್ಟವಾಗಿ ಗೊತ್ತಾಗಿದೆ. ಅಂದಮೇಲೆ ನೀವು GPA ಹೋಲ್ಡರಿಂದ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ನೀವೇನಾದರೂ ಸಹ ನಿರ್ಧಾರ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ 3 ಅಂಶಗಳನ್ನು ನೀವು ತಿಳ್ಕೊಳ್ಬೇಕು. ಒಂದನೇದು, ಆ ಒಂದು GPA ಯಾರಿಂದ ನೀವು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಆ ವ್ಯಕ್ತಿಯ ಪಡೆದಿರ್ತಕ್ಕಂಥ GPA ನೋಂದಾವಣಿ ಆಗಿದೆಯಾ ಅಥವಾ ಇಲ್ಲವೇ, ಅದು ರಿಜಿಸ್ಟರ್ಡ್ GPAನ ಅಥವಾ ಅನ್ರಿಜಿಸ್ಟರ್ಡ್ GPAನ ಎಂಬತಕ್ಕಂಥದ್ದನ್ನು ಮೊದಲು ನೀವು ಪರೀಕ್ಷೆ ಮಾಡಿಕೊಳ್ಬೇಕು. ಅದು ರಿಜಿಸ್ಟರ್ಡ್ GPAನ ಆಗಿತ್ತು ಅಂದರೆ ಮತ್ತೆ ಇನ್ನೂ 2 ಅಂಶಗಳನ್ನು ನೀವು ತಿಳ್ಕೊಳ್ಬೇಕು. ಆ ಒಂದು GPAನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ GPAನಲ್ಲಿ ಆ ಒಬ್ಬ ವ್ಯಕ್ತಿಗೆ, ಯಾರು GPAನ ಪಡ್ಕೊಂಡಿದ್ದಾನೆ ಆ ವ್ಯಕ್ತಿಗೆ ಆ ಒಂದು ಆಸ್ತಿಯನ್ನು ಮಾರ್ತಕ್ಕಂಥ ಹಕ್ಕಿದೆಯಾ ಅಥವಾ ಇಲ್ವೇ ಎಂಬತಕ್ಕಂಥದ್ದನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಲೇಬೇಕು. ಕೆಲವು ಸಂದರ್ಭದಲ್ಲಿ ಕೆಲವೊಂದು ವ್ಯವಹಾರಗಳನ್ನು ನಡೆಸೋದಕ್ಕೆ ಮಾತ್ರ, ಕೋರ್ಟಿನ ವ್ಯವಹಾರಗಳನ್ನು ನಡೆಸೋದಕ್ಕೆ ಇಂಥ ವ್ಯಕ್ತಿಗೆ ನಾನು GPA ಕೊಡ್ತಾ ಇದ್ದೀನಿ ಎಂಬುದಾಗಿ ಕೊಟ್ಟಿರ್ತಾರೆ ಯಾರೊಬ್ಬರು ವ್ಯಕ್ತಿ. ಆದರೆ ಆ ವ್ಯಕ್ತಿಗೆ ಆ ಒಂದು ಆಸ್ತಿಯನ್ನು ಮಾರೋದಕ್ಕೆ GPAಯನ್ನು ಕೊಟ್ಟಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯಿಂದ ನೀವೇನಾದರೂ ಸಹ ಆಸ್ತಿಯನ್ನು ಖರೀದಿ ಮಾಡಿದ್ರೆ ಅಂದರೆ ಮುಂದೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ. ಆದ್ದರಿಂದಾಗಿ ನೀವು ಮೊದಲನೇದಾಗಿ ನಾನು ಹೇಳಿದೆ, ಆ ಒಂದು GPA ರಿಜಿಸ್ಟರ್ ಆಗಿದೆಯಿಲ್ವ ಅಂತ ನೋಡಿ. ರಿಜಿಸ್ಟರ್ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ GPAನಲ್ಲಿ ಅವನಿಗೆ ಮಾರುವ ಹಕ್ಕು ಇದೆಯೇ ಇಲ್ವೇ ಎಂಬತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಅಷ್ಟಕ್ಕೆ ಆಗೋದಿಲ್ಲ, ಇನ್ನೊಂದು ಅಂಶವನ್ನು ಆ GPAನಲ್ಲಿ ನೀವು ಪರಿಶೀಲನೆ ಮಾಡಿಕೊಳ್ಬೇಕು. ಅದೇನಪ್ಪ ಅಂತಂದರೆ, ಅವನು GPAಯನ್ನು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ನೋಂದಣಿ ಶುಲ್ಕವನ್ನು ಅವನು ತುಂಬಿದ್ದಾನೆಯೇ ಅಥವಾ ಇಲ್ವೇ ಎಂಬತಕ್ಕಂಥ ನೋಡ್ಕೊಳ್ಬೇಕು. ಸೂಕ್ತವಾಗಿರ್ತಕ್ಕಂಥ ನೋಂದಣಿ ಶುಲ್ಕವನ್ನು ತುಂಬಿದ್ದಾಗ ಮಾತ್ರ ಆ ಒಂದು ರಿಜಿಸ್ಟರ್ಗೆ ಆ ಒಂದು ಪ್ರಾಪರ್ಟಿಯನ್ನು ಮಾರ್ತಕ್ಕಂಥ ಹಕ್ಕು ಬರುತ್ತೆ. ಆದ್ದರಿಂದಾಗಿ ಈ 3 ಅಂಶಗಳನ್ನು ನೀವು ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಈ 3 ಅಂಶಗಳನ್ನು ಪರಿಶೀಲನೆ ಮಾಡಿ GPA ಹೋಲ್ಡರ್ಗಳಿಂದ ನೀವು ಆಸ್ತಿಯನ್ನು ಖರೀದಿ ಮಾಡಬೇಕೇ ಹೊರತು ಸುಮ್ಮನೆ GPA ಇದೆ, ರಿಜಿಸ್ಟರ್ ಆಗಿರತಕ್ಕಂಥ GPA ಇದೆ, ಆ ಒಂದು GPAಲಿ ಅವನಿಗೆ ಮಾರ್ತಕ್ಕಂಥ ಹಕ್ಕೇ ಇಲ್ಲ, ಅದಕ್ಕೆ ನೋಂದಾವಣಿ ಶುಲ್ಕವನ್ನು ಪ್ರಾಪರ್ ನೋಂದಾವಣಿ ಶುಲ್ಕವನ್ನು ಅವನು ಪಾವತಿ ಮಾಡಿಲ್ಲ ಅಂದಂಥ ಸಂದರ್ಭದಲ್ಲಿ ಅಂಥ GPA ಹೋಲ್ಡರ್ನ ಪ್ರಾಪರ್ಟಿನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಆದರೆ GPAನ ಅವನ ಮೊದಲನೇ ರಕ್ತ ಸಂಬಂಧಗಳಿಗೆ ಕೊಟ್ಟಿದ್ದಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಸಹ ಪರಿಶೀಲನೆಯನ್ನು ಮಾಡಿ ನೀವು ಆಸ್ತಿಯನ್ನು ಕೊಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋವನ್ನು ತಮಗೆ ಏನಾದರೂ ಸಹ ಇಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸ್ತಕ್ಕಂಥದ್ದೇ ನಮ್ಮ ಈ ಒಂದು ವಾಹಿನಿಯ ಮುಖ್ಯ ಉದ್ದೇಶ. ಆದ್ದರಿಂದ ಎಲ್ಲರೂ ಸಹ ನಮ್ಮನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.